ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋ ಬ್ಲಾಗ್ ಬಂದು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ಮತ್ತು ನಾನು ಮಹದೇಶ್ವರ ಬೆಟ್ಟಕ್ಕೆ ಹೋಗಿರೋ ಕಾರಣ ಏನಂದರೆ, ಹೋದ ಸತಿ ನಾನು ಹೋಗಿದ್ದ ಕಾರಣ ನಮ್ಮ ಅಮ್ಮ ಅವ್ರ ಸೇವೆ ಇತ್ತು ಅಂದ್ಬಿಟ್ಟು ಹೋಗಿದ್ವಿ. ಈ ಸತಿ ನಮ್ಮದೇ ನಮ್ಮ ಅಪ್ಪ ಅವರು ಸ್ವಂತ ಕಾರ್ ಇಸ್ಕೊಂಡ್ರು. ಸೊ ಅದ್ರ ಪೂಜೆಗೆ ನಾವು ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ವಿ. ನನಗೆ ಮಹದೇಶ್ವರ ಬೆಟ್ಟದ ದೇವಸ್ಥಾನದಿಂದ ಒಬ್ಬರು ಬಿಲ್ಪತ್ರ ತಂದು ಕೊಟ್ಟರು ಅಂತ ಅದನ್ನು ತೋರಿಸ್ತಾ ಇದ್ದೀನಿ. ಸೊ ಇಲ್ಲೂ ಎಷ್ಟು ಪೀಸ್ ಆಗಿತ್ತು ಅಂದರೆ, ಮೈಂಡ್ ಪೂರ್ತಿ ಪೀಸ್ ಆಗಿರುತ್ತೆ, ರಿಲ್ಯಾಕ್ಸ್ ಆಗಿರುತ್ತೆ. ಬೆಂಗಳೂರಿಂದ ನಮ್ಮ ಮಹದೇಶ್ವರ ಬೆಟ್ಟಕ್ಕೆ ನಾವು ಇಷ್ಟು ವರ್ಷ ಬಸ್ಸಲ್ಲಿ ಬರ್ತಾಯಿದ್ವಿ. ಬಟ್ ಇದು ಫಸ್ಟ್ ನಾವು ಬೆಂಗಳೂರಿಂದ ಮಹದೇಶ್ವರ ಬೆಟ್ಟಕ್ಕೆ ನಮ್ಮದೇ ಅಂತ ಸ್ವಂತ ಕಾರ್ ಅಂತ ತೊಗೊಂಡು ಬರ್ತಾ ಇರೋದು ಅಂದರೆ ಇದೇ ಫಸ್ಟ್ ಟೈಮು. ಸೀರಿಯಸ್ಲಿ ನಮ್ಮ ಅಪ್ಪ ಅವರು ಬೆಂಗಳೂರು ಬಂದು 25 ಇಯರ್ಸ್ ಆದಮೇಲೆ ಅವ್ರದ್ದು ಫಸ್ಟ್ ಟೈಮ್ ಕಾರ್ ಇಸ್ಕೊಂಡು ಬರ್ತಾ ಇರಬೇಕಂದ್ರೆ, ನಾವು ಬಸ್ಸಲ್ಲಿ ಬರ್ತಾಯಿದ್ವಿ. ಯಾವಾಗಲೂ ಬೆಟ್ಟಕ್ಕೆ ಆಗಲಿ ಎಲ್ಲಿಯೂ ಹೋಗಬೇಕು ಅಂದರೆ ನಾವು ಬಸ್ ಟ್ರಾವೆಲ್ಲೇ ಮಾಡ್ತಾಯಿದ್ದಿದ್ದು. ಬಟ್ ಫಾರ್ ದ ಫಸ್ಟ್ ಟೈಮ್ ನಾವು ಸ್ವಂತ ಕಾರ್ ಅಂದ್ಕೊಂಡು ನಾವು ಮಹದೇಶ್ವರ ಬೆಟ್ಟಕ್ಕೆ ಬಂದಾಗ ತುಂಬ ಎಕ್ಸೈಟೆಡ್ ಆಗಿತ್ತು ಮಾತ್ರ. ಮತ್ತು ಗಾಡಿ ಪೂಜೆ, ಕಾರು ಎಲ್ಲನೂ ವಿತಿನ್ ಎ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಈಸ್ಕೊಂಡಾಗೆ. ಇದು ನನಸ ನಮ್ಮಂಥ ಮಿಡಲ್ ಕ್ಲಾಸ್ ಜನಗಳಿಗೆ ಏನು ಚಿಕ್ಕದಾಗಿ ಏನೇ ಬೈ ಮಾಡಬೇಕು ಅಂದರೂ ತುಂಬ ಕನಸು ಕಂಡಿರ್ತೀವಿ, ವರ್ಷದಿಂದ ಕೂಡಿಟ್ಟಿರ್ತೀವಿ. ಆ ಹಣದಿಂದ ತೊಗೊಂಡು ನಮಗಿಷ್ಟ ಆಗಿರೋ ದೇವರು, ನಮ್ಮ ಮನೆ ದೇವರಿಗೆ ಆ ಗಾಡೀಲಿ ಜರ್ನಿ ಮಾಡೋದೇ ತುಂಬ ಚೆನ್ನಾಗಿರುತ್ತೆ. ಅದೇ ಒಂದು ರೋಮಾಂಚನ. ಆ ಫೀಲಿಂಗು ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಗೆ ಮಾತ್ರ ಗೊತ್ತಾಗೋದು. ಸ್ವಂತವಾಗಿ ಏನೂ ಇಲ್ಲ ಅಂದರೂ ಇಲ್ಲಿ ಪರವಾಗಿಲ್ಲ, ಬಟ್ ನಮ್ಮ ನೆಮ್ಮದಿ ಇರಬೇಕು ಅನ್ನೋ ಥರ ಜೀವನನ ನಾವು ಕಂಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಸೊ ಇದು ಮಹದೇಶ್ವರ ಬೆಟ್ಟದ ಒಂದೇ ವ್ಲಾಗೆಲ್ಲ ಮಾಡಿರೋದು. ನಾನು ಲಾಸ್ಟ್ ಟೈಮ್ ಮಹದೇಶ್ವರ ಬೆಟ್ಟದ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಬಟ್ ನಾನು ಇವಾಗ ಹೇಳ್ತಿರೋದೇ ಬೇರೆ. ಇದು ನೋಡಿ, ಇದು ನಮ್ಮ ಕಾರಿಗೆ ಪೂಜೆ ನಡೀತಾ ಇದೆ. ಸಿಲ್ವರ್ ಕಲರ್ ಈಕೋ ಕಾರ್ ತೊಗೊಂಡ್ವಿ. ಈ ಸಿಲ್ವರ್ ಕಲರಲ್ಲಿ ಇವಾಗ ಅದಕ್ಕೆ ಪೂಜೆ ನಡೆಸ್ತಾ ಇದ್ದೀವಿ. ಪೂಜೆ ನಡೆಸ್ತಾ ಇರ್ಬೇಕಾದ್ರೆ ಬೆಳಿಗ್ಗೆ 4:30 ಎದ್ದು ನಾವು ಸ್ನಾನ ಮಾಡಿಕೊಂಡು 7:30 ದರ್ಶನ ಆಗೋಯಿತು. 8 ಗಂಟೆಗೆಲ್ಲ ದರ್ಶನ ಆಗಿ ನಾನು ದೇವಸ್ಥಾನದಿಂದ ಈಚೆ ಬಂದು ಕಾರ್ಗೆ ಪೂಜೆ ಮಾಡಿಸ್ತಾ ಇದ್ವಿ. ಸೊ ಕಾರ್ ತೊಗೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಎಲ್ಲಿಗೆ ಅಂದರೆ ಸಾಲೂರು ಮಠ ನಿಮಗೆ ಗೊತ್ತಿಲ್ಲ ಅಂದರೆ, ಮಹದೇಶ್ವರ ಬೆಟ್ಟದಿಂದ ಸ್ವಲ್ಪ ದೂರ ಇರೋವಂಥ ಸಾಲೂರು ಮಠ, ಅಲ್ಲಿಗೆ ಹೋಗ್ತಾಯಿದ್ವಿ. ಇವಾಗ ಫಸ್ಟು ಕಾರ್ ಪೂಜೆನ ಎಲ್ಲನೂ ಮಾಡ್ತಾಯಿದ್ವಿ. ಕಾರ್ ಪೂಜೆಗೆ ನಿಂಬೆಹಣ್ಣಿಟ್ಟು ಪೂಜೆ ಮಾಡ್ತಾಯಿದ್ವಿ. ಸೊ ಇವಾಗ ನಾವು ಅದೇ ಪೂಜೆ ಮಾಡೋ ಸಮಯದಲ್ಲೇ ನಾವು ಒಂದು ಫೋಟೋನ ಕಾರ್ ಜೊತೆ ಹಿಡ್ಕೊಂಡೇ ಇಲ್ಲ. ಯಾಕಂದರೆ ಅರ್ಜೆಂಟ್ ಇತ್ತು. ನಾವು ಬರೀ ಅವತ್ತೊಂದಿನನೇ 3 ದೇವಸ್ಥಾನ ಸುತ್ತಬೇಕಾಗಿತ್ತು. ಯಾಕಂದರೆ ಟೈಮ್ ಇಲ್ಲ ಅಂದ್ಬಿಟ್ಟು ಅರ್ಜೆಂಟಲ್ಲಿ ಮಾಡಿರೋದು. ಅಂದರೆ ಫೋಟೋ ಒಂದು ಹಿಡ್ಕೊಂಡಿರಲಿಲ್ಲ ಅಷ್ಟೇ. ನೆಕ್ಸ್ಟು ಇಲ್ಲಿ ಕಾರಿಗೆ ನಿಂಬೆಹಣ್ಣು ತೆಗೆದಾದ್ಮೇಲೆ ಮತ್ತು ಅದೇನೇನೋ ಮಾಡಬೇಕು ಕಾರ್ಗೆ ಪೂಜೆ ಅನ್ನೋದು. ಮತ್ತು ಅವರೆಲ್ಲ ಸ್ಟಿಕ್ಕರೆಲ್ಲ ಅಂಟಿಸಿ ಅದೇನೇನೋ ಓಮು ಮತ್ತು ನಾಗರ ಅವೆಲ್ಲ ಬಿಡಿಸಿ ಮಹದೇಶ್ವರ ಬೆಟ್ಟದಲ್ಲಿ ಇವಾಗ ಕಾರ್ನ ಡ್ರೈವ್ ಮಾಡಿಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದೇ ಸಾಲೂರು ಮಠ. ನೋಡಿ, ಇದೆ ಸಾಲೂರು ಮಠ. ನೀವು ಮಹದೇಶ್ವರ ಬೆಟ್ಟಕ್ಕೆ ಬಂದು ಸಾಲೂರು ಮಠ ನೋಡಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ನೋಡಿ. ನಾನು ಸಾಲೂರು ಮಠಕ್ಕೆ ಲಾಸ್ಟ್ ಟೈಮ್ ಬಂದಿದ್ದು 7 ಇಯರ್ಸು. ನಾನು ಸ್ಕೂಲ್ ಟೈಮಲ್ಲಿ ಇದ್ದಾಗ ನಾನು ಸಾಲೂರು ಮಠ ಇತ್ತು. ಬಟ್ ಆವಾಗ ಇಷ್ಟೊಂದು ಟೆಂಪಲ್ ಥರ ಇರಲಿಲ್ಲ, ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ. ಹಾಲ್ ಥರ ಇತ್ತು ಮಾತ್ರ, ತುಂಬ ಚೆನ್ನಾಗಿತ್ತು. ಇಲ್ಲಿ ಮಾದಪ್ಪ ಬಂದು ಸ್ವತಃ ತಾವೇ ತಪಸ್ಸು ಮಾಡಿರೋಂಥ ಸ್ಥಳ ಅಂತೆ ಮಹದೇಶ್ವರಂದು. ಬರೀ ಇಲ್ಲಿಂದಲ್ಲ, ಇಲ್ಲಿ ಸ್ಟ್ರೈಟಾಗಿ ತೋರಿಸ್ತಾ ಇಲ್ಲಿ ನೋಡ್ತಿರೋದು. ಇದು ಮುಂಚೆ ಎಲ್ಲ ದೊಡ್ಡ ಹಾಲ್ ಇತ್ತು. ಹಾಲ್ ಅಂದರೆ ಫುಲ್ ಪ್ಲೈನ್ ಹಾಲ್ ಇತ್ತು. ಈ 2-3 ಇಯರ್ಸಿಂದ ಇದನ್ನು ಡೆವಲಪ್ ಮಾಡ್ತಿದ್ದಾರಂತೆ. ಈ ಥರ ಎಲ್ಲ ಮಾಡಿಕೊಂಡು, ಅಂದರೆ ಈ ಥರ ಎಲ್ಲ ಸೆಟಪ್ ಮಾಡಿದ್ದಾರಂತೆ. ಇದು ಪ್ರಾಪರಾಗಿ ಒಂದು ಮಠದ ಥರ ಇರೋದನ್ನ ದೇವಸ್ಥಾನ ರೂಪದಲ್ಲಿ ಕಟ್ಟಿಸಿದ್ದಾರೆ. ಸೊ ಇದು ನೋಡಿ, ಅಲ್ಲಿ 2 ಮಹದೇಶ್ವರ ಮತ್ತು ಅವರು ಮಠದ ಈಚೆಯವ್ರದ್ದು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿ. ನೆಕ್ಸ್ಟ್ ನಾವು ನೋಡೋದು ಇದು ಅವ್ರು ನಡ್ಸ್ಕೊಂಡು ಬಂದಿರ್ತಿರೋ ಪದ್ಧತಿ. ಅವ್ರ ಫೋಟೋಗಳನ್ನೆಲ್ಲ ಹಾಕೋರೆ. ಒಳ್ಳೆ ಮ್ಯೂಸಿಯಂ ಥರ ಐತೆ. ನಾನು ಇದನ್ನು ರೀಲ್ಸಲ್ಲೂ ಅಪ್ಲೋಡ್ ಮಾಡ್ತೀನಿ. ಇದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಿಸಿಲ್ಲ ಅಂದರೆ ರೀಲ್ಸಲ್ಲಿ ನೋಡ್ಕೋಬೋದು. ಮತ್ತು ರೀಲ್ಸಲ್ಲಿ ಬಂದು ನೀವು ಡೈರೆಕ್ಟಾಗಿ ನಿಮ್ಗೆ ಇದರಲ್ಲಿ ಗೊತ್ತಾಗೋದಿಲ್ಲ ಅಂದರೆ ರೀಲ್ಸ್ ಪ್ರತಿಯೊಂದು ಹಾಕಿದ್ದೀನಿ. ಸೊ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಮಾದಪ್ಪ ಅವ್ರದ್ದು ಬೀಸುಕಲ್ಲು ಮತ್ತು ಬೀಸುಕಲ್ಲು ಮತ್ತು ಜಾಲಿ ಮರ ಅಂತ ಹೇಳ್ತಾರಲ್ಲ ಅದನ್ನು ಇಲ್ಲಿ ಯಾರೋ ಲಿಂಗಾಯತರುಗಳು ಯೂಸ್ ಮಾಡೋವಂಥ ಲಿಂಗನೂ ಇಟ್ಟವ್ರೆ ನೋಡಿ. ಅವೆಲ್ಲ ಲಿಂಗಗಳೇ. ಅದನ್ನು ನಾನು ರೀಲ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದ್ಸರಿ ಚೆಕ್ ಮಾಡಿ ನೋಡಿ. ಇದೇ ಜಾಲಿ ಮರ. ಇದು ಜಾಲಿ ಮರದಲ್ಲಿ ಮಾದಪ್ಪ ತೊಗೊಂಡು ಬಂದಿದ್ದಂತೆ. ಅವ್ರು ಇದ್ದಿದ್ದ ಕಾಲದಿಂದಲೇ ಈ ಮರ ದೊಡ್ಡದಾಗಿತ್ತು, ಇವಾಗ ಚಿಕ್ಕದಾಗಿದಂತೆ.
ಇಲ್ಲಿ ನೋಡಿ ಮತ್ತು ಆ ಕಲ್ಲು ಇದರಲ್ಲ ಅಲ್ಲಿ ಕೈ ಮುಗಿತವರಲ್ಲ ಆ ಕಲ್ಲಿಗೆ ನಾವು ಏನೇ ಮನಸ್ಸಲ್ಲಿ ಬೇಡಿಕೊಂಡ್ರು ಅದು ಈಡೇ ಇರುತ್ತಂತೆ ಅಲ್ಲಿರೋ ಕಲ್ಲಲ್ಲಿ. ಸೊ ನೋಡಿ ಇವಾಗ ಅವ್ರದ್ದು ಯೂಸ್ ಮಾಡ್ತಿರೋ ಚಪ್ಪಲಿ ಸಹಿತ ಅದೇ. ಇಲ್ಲಿ ಈ ಕಡೆ ಬಂದು ನಾನು ಅಲ್ಲಿಂದ ಸ್ವಲ್ಪ ಬಿಟ್ಟರೆ ಇಲ್ಲೊಂದು ದೊಡ್ಡ ಹಾಸ್ಟೆಲ್ ಐತೆ. ಹಾಸ್ಟೆಲ್ ಅಂದರೆ ಮಕ್ಕಳ ಹಾಸ್ಟ್ಲು, ಮಠನೂ ಐತೆ, ಹಾಸ್ಟ್ಲ್ ಐತೆ, ಸ್ಕೂಲ್ ಐತೆ, ಎಜುಕೇಷನ್ ಸಿಸ್ಟಮು ಐತೆ. ಇಲ್ಲಿ ತುಂಬ ಕಟ್ಟುನಿಟ್ಟಾಗಿರುವಂಥ ಎಜುಕೇಷನ್ ಸಿಸ್ಟಮೇ ನಡೆಯುತ್ತೆ ಅಂತ ಹೇಳ್ತಿದ್ರು. ಸೊ ನಾವು ಅದನ್ನು ವಿಸಿಟ್ ಮಾಡಿದ್ವಿ. ನೆಕ್ಸ್ಟ್ ನಾವು ಬರ್ತಾ ಇರೋದು ಅಂದರೆ ಇಲ್ಲಿ ಮಾದಪ್ಪಂದು ಹುಲಿ ವಾಹನದಲ್ಲಿರುತ್ತಲ್ಲ ಚಪ್ಪಲಿ ಹೊಡೆದು ಅಲ್ಲಿಗೆ ನಾವು ಹೋಗ್ತಾ ಇರೋದು. ಇದು ಅಷ್ಟೇ ಈ 2-3 ಇಯರ್ಸಲ್ಲಿ ಈ ಥರ ಮೆಟ್ಲು ಎಲ್ಲ ಮಾಡಿರೋ ಮುಂಚೆ ಎಲ್ಲ ಹಂಗೆ ಕಲ್ಲುಗಳ ಮೇಲೆ ನಡ್ಕೊಂಡು ಹೋಗ್ಬೇಕಾಗಿತ್ತು ನೋಡಿ. ಇವಾಗಲೇ ಈ ಏರಿಯಾ ಈ ಜಾಗಗಳೆಲ್ಲ ಡೆವಲಪ್ ಆಗ್ತಿದೆ. ಅಂದರೆ ಯಾರಿಗೂ ಅಷ್ಟು ಗೊತ್ತಿಲ್ಲ ಮಹದೇಶ್ವರ ಬೆಟ್ಟ ಒಂದೇ ಅಲ್ಲ, ನಾಗಮಲೆನೂ ಅಲ್ಲ, ಅದು ಸುತ್ತಮುತ್ತಲಿರೋ ಸುಮಾರು ದೇವಸ್ಥಾನ ಮಾದಪ್ಪನಿಗೆ ರಿಲೇಟೆಡ್ ಆಗಿರುವಂಥದ್ದೇ ಐತೆ. ಇಲ್ಲಿ ಬಂದರೆ ಮಾದಪ್ಪ ಇಲ್ಲೇ ತಪಸ್ಸು ಮಾಡಿ ಅಲ್ಲಿ ಮಠದಲ್ಲಿ ಮಲ್ಕೊಳ್ಳೋರಂತೆ. ಈ ಗುಹೆಯಲ್ಲಿ ಒಳಗಡೆ ಗುಹೆ ಇದೆ. ಗುಹೆನೂ ತೋರಿಸ್ತೀನಿ ನಾನು ವೀಡಿಯೋದಲ್ಲಿ. ನಾನು ರೀಲ್ಸಲ್ಲಿ ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪು ಶಿವ ಆಯ್ತಲ್ಲ ಅದು ಇಲ್ಲೇ ಇರೋದು. ಆ ವಿಡಿಯೋ ಕ್ಲಿಪ್ ಬಂದು ನೋಡಿ. ನಮ್ಮ ನಡೀತಾ ಇದ್ದರೆ ಎಷ್ಟು ಇದಾಗ್ತೈತೆ ಅಂತ. ಮಾದಪ್ಪಂದು ದೇವಸ್ಥಾನಕ್ಕೆ ಅಂದರೆ ಎಲ್ಲ ಕಡೆ ಅವ್ರದ್ದೇ ಇರುತ್ತಲ್ಲ, ಅವ್ರದ್ದೇ ಪ್ರತಿರೂಪ. ಅವರು ಎಲ್ಲಿರೋ ಜಾಗದಲ್ಲೇ ಎಲ್ಲನೂ ಊರು ನಡೆದು ಒಂದು ದಾರಿಲೇ ಇವೆಲ್ಲ ಇರೋದು. ಸೊ ಇದು ಇವಾಗಲೇ ಕನ್ಸ್ಟ್ರಕ್ಟ್ ಮಾಡಿರೋದು. ಇದನ್ನು ಅಷ್ಟೇ ಇವಾಗ 2-3 ಇಯರ್ಸ್ನಲ್ಲೇ ಕನ್ಸ್ಟ್ರಕ್ಟ್ ಮಾಡಿರೋದಂತೆ. ಮುಂಚೆ ಇದು ಗುಹೆ ಇತ್ತು. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಜಾಗಕ್ಕೆ ಬಂದಿದ್ದೆ ನೋಡಿ. ಅಲ್ಲಿ ನೋಡಿ ಗುಹೆ ಕಾಣಿಸ್ತಿದೆಯಲ್ಲ ಅದೇ ಆ ಗುಹೆ. ಇವಾಗ ಗುಹೆ ಒಳಗಿರೋ ಶಿವಪ್ಪ ಇದು. ಈ ಶಿವಪ್ಪ ಅಲ್ಲಿ ಕೆಳಗಡೆ ಕೂರಿಸ್ತಿರೋದು ಹುಲಿ ಚರ್ಮದಿಂದ ಮಾಡಿರೋದು. ನೆಕ್ಸ್ಟ್ ನಮ್ಮ ಜರ್ನಿ ಬಂದು ಬೀರೇಶ್ವರನ ಗುಡಿ ಅಂತ. ಅಂದರೆ ಅದು ಶಿವಂದೇ, ಅಂದರೆ ಮಹದೇಶ್ವರಂದೇ, ಮಾದಪ್ಪಂದೇನೆ ನೋಡಿ. ನಾವು ಜರ್ನಿ ಮಾಡ್ತಿರ್ಬೇಕಾದ್ರೆ ಆ ಹುಲಿ ವಾಹನದ ಮೇಲೆ ಕೂತಿರೋ ಮಾದಪ್ಪ ಎಷ್ಟು ಖಡಕ್ಕಾಗೈತೆ ಅಂದರೆ ಅಷ್ಟು ಖಡಕ್ಕಾಗೈತೆ ನೋಡಿ. ಈ ಕಡೆ ನಾವು ಸುತ್ತಲೂ ಈ ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದರೆ ಜಸ್ಟ್ ಇಮ್ಯಾಜಿನ್ ಅಲ್ಲಿ ನೆಟ್ವರ್ಕ್ ಇರುತ್ತೆ, ಬಟ್ 100% ಪೀಸ್ ಅನ್ನೋದೇ ಇರುತ್ತೆ. ಎಲ್ಲಿ ನೋಡಿದ್ರು ಕಾಡು, ಬೆಟ್ಟ, ಮತ್ತು ಮುಂಜಾನೆ ಒಂಥರ ಸಾಫ್ಟ್ ಎಂಗೇಜಿಂಗ್ ಆಗಿರುತ್ತೆ. ಬೆಂಗಳೂರು ವೆದರ್, ಟ್ರಾಫಿಕ್ ವೆದರ್ಲಿ ತುಂಬ ಸಾಫ್ಟ್ ಎಲಿಗೆಂಟ್ ಆಗಿರುತ್ತೆ ಮಾತ್ರ. ಜಸ್ಟ್ ನಮಗೆ ಬೇರೆ ಪ್ರಪಂಚಕ್ಕೆ ಬಂದಿದ್ದೀವಿ ಅಂತ ಸುತ್ತಲೂ ಬೆಟ್ಟನೇ. ಎಲ್ಲಿ ನೋಡಿದ್ರು ಬೆಟ್ಟನೇ ಇರುತ್ತೆ ಹೊತ್ತು. ಒಂದು ಮನೆ, ಒಂದು ವೆಹಿಕಲ್, ಒಂದು ಇದು ಸಹಿತ ಇರಲ್ಲ. ಇವಾಗ ನಾವು ಬೀರೇಶ್ವರನ ಗುಡಿಗೆ ಬಂದಿದ್ದೀವಿ. ಬೀರೇಶ್ವರನ ಗುಡಿನೂ ಅಷ್ಟೇ ಒಂದೇ ರಾತ್ರಿಲಿ 7 ದೇವಸ್ಥಾನ ಕಟ್ಟಿರೋದಂತೆ. ಅಂದರೆ ಒಂದೇ ರಾತ್ರಿಲಿ 7 ದೇವಸ್ಥಾನ ಕಟ್ಟಿರೋದಂತೆ ಬೀರೇಶ್ವರಂದು ನೋಡಿ. ಇದೇ ಬೇಡರ ಕಣ್ಣಪ್ಪಂದಾಗದ ಹಾಕಿದ್ದಾರೆ. ಎಷ್ಟೊಂದು ಬಿಸಿಲಿದ್ರೂ ನಮಗೆ ತುಂಬ ತಣ್ಣಗಿರುತ್ತೆ. ಹೆಜ್ಜೆ ಎಲ್ಲ ಎಷ್ಟು ಬಿಸಿಲಿರೋ ದೇವಸ್ಥಾನಗಳಿಗೆ ಹೋದಾಗ ಅಷ್ಟೇ ತಣ್ಣಗಿತ್ತು ಮಾತ್ರ. ಇದ್ರದ್ದು ಅದೇ ಸಪ್ರೇಟಾಗಿ ವ್ಲಾಗ್ ಬೇಕು ಅಂದರೆ ಕಮೆಂಟಲ್ಲಿ ಸಪ್ರೇಟ್ ವ್ಲಾಗ್ ಅಂತ ಹಾಕಿ ನಾನು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆದಷ್ಟು ಬೇಗನೆ ಎಲ್ಲ ದೇವಸ್ಥಾನನೂ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಯಾಕಂದರೆ ಒಂದೊಂದು ಕಡೆ ವೀಡಿಯೋಸು ಸಹಿತ ತೊಗೊಳಂಗಿಲ್ಲ. ಬಟ್ ನಾನು ಹೆಂಗೋ ಕಷ್ಟಪಟ್ಟು ಮಾಡಿ ತೆಗ್ದಿರೋದು. ಬಟ್ ಅದಕ್ಕೆ ಅಷ್ಟು ಇದು ಕ್ಲಾರಿಟಿ ಇಲ್ಲ ಅನ್ಸುತ್ತೆ ನಿಮಗೆ. ಬಟ್ ತುಂಬ ಚೆನ್ನಾಗಿದೆ. ಇದು ಕಲ್ಲಿಂದ ಮಾಡಿರೋಂಥ ದೇವಸ್ಥಾನ ಅಂತೆ. ಕಲ್ಲಿಂದನೇ ಕೆತ್ತಿರೋದಂತೆ. ಕಲ್ಲು ಮತ್ತು ಆರ್ಗ್ಯಾನಿಕ್ ಪೇಂಟ್ ಅಂತಾರಲ್ಲ ಆವಾಗಲೇ ಈ ಥರ ಮಾಡಿದಂತೆ. ಇವಾಗ ಜಸ್ಟ್ ಒಂದು 5 to 6 days ಹಿಂದೆ ಇದಕ್ಕೆಲ್ಲ ಒಂದು ಜೀರ್ಣೋದ್ಧಾರ ಥರ ಆಗಿದೆ. ಇಲ್ಲಿ ಬಂದರೆ ನೆಕ್ಸ್ಟು ಇಲ್ಲಿ ನೋಡಿ ಹುಲಿ ವಾಹನದ ಮೇಲೆ ಮತ್ತೆ ಮಾದಪ್ಪನೇ ನೀವು ನೋಡ್ಬೋದು, ಮಹೇಶ್ವರನೇ ನೀವು ನೋಡ್ಬೋದು ಇಲ್ಲಿ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಸುಮಾರು ಪಲ್ಲಕ್ಕಿಗಳ ಥರ ಐತೆ. ಸುಮಾರು ಇರ್ತವೆ. ಈ ಕಡೆ ಬಂದರೆ ಹಲವಾರು ಬಂಡೆ ಮೇಲೆ ಈ ದಿವಸ ಬಂದು ಬಂಡೆ ಮೇಲೆ ಕೆತ್ತಿರೋದು. ಒಂದು ದೊಡ್ಡ ಬಂಡೆ ಮೇಲೆ ಕೆತ್ತಿರೋದಂತೂ ಅಲ್ಲಿರೋ ಅರ್ಚಕರು ಹೇಳಿದ್ರು. ಸೊ ನೋಡಿ ಆವಾಗಿನ ಈ ಎಲ್ಲೋ ಇರೋ ದೇವಸ್ಥಾನಕ್ಕೆ ನಮಗೆ ಈ ಥರ ಬಂಡೆ ಮೇಲೆ ಒಂದೇ ರಾತ್ರಿ ಕೆತ್ತಿರೋರು ಅಂದರೆ ಅವ್ರ ಮನಸ್ಥಿತಿ, ಅವರು ದೃಢ ನಿರ್ಧಾರ ಯಾವ ರೀತಿಯಲ್ಲಿ ಇರ್ಬೋದು ಅಂತ. ಈ ಕಾಲದಲ್ಲಿ ಒಂದು ಮನೆ ಕಟ್ಟೋಕ್ಕೆ ಅಷ್ಟು ಕಷ್ಟಪಡ್ತಾರೆ ಅಂದರೆ ಒಂದು ಬಂಡೆಯಲ್ಲಿ ಸಹಿತ
ಇಡೀ ದೇವಸ್ಥಾನ ಕಟ್ಟೋರೆ ಅಂದರೆ ಅವ್ರ ಕೈಗಳು ಎಷ್ಟು ಪುಣ್ಯ ಮಾಡಿರಬೇಕು. ನಾವು ಇದು ನೋಡ್ತೇವೆ, ನಮ್ಗೆ ಎಷ್ಟು ಭಾಗ್ಯ ಇರಬೇಕು ಈ ಥರ ದೇವಸ್ಥಾನ ನೋಡಬೇಕು ಅಂದರೆ. ನೆಕ್ಸ್ಟ್ ಟೈಮ್ ನೀವೇನು ಈ ದೇವಸ್ಥಾನ ಬಂದು ಮಾತಾಡಿ ಅಂತಲ್ಲ, ಬೆಟ್ಟದಿಂದ ಈ ಕಡೆ ಬಂದು ಮಾತಾಡಿರೋ ಜಾಗದಲ್ಲಿ ಅಂತ ದೇವಸ್ಥಾನ ನೋಡಿ, ಆ ದೇವಸ್ಥಾನದಲ್ಲಿರೋರ ಪೂಜೆ ಮಾಡ್ತಿರೋ ಅವರು ಕ್ಯಾಮ್ರಾ ಫೋಟೋ ಹಿಡಿಬೇಡಮ್ಮ ಅಂತ ಹೇಳಿದ್ರು. ಬಟ್ ನಾನು ಅವ್ರಿಗೆ ವೀಡಿಯೋ ಮಾಡ್ತಾಯಿದ್ದೆ. ಸೊ ಅನ್ಕೋಬೇಡಿ, ನಾನು ರೂಲ್ಸ್ ನಂಬಿಟ್ಟು ನೆಕ್ಸ್ಟ್ ಈ ದಿವಸ ಬಂದು ಕಿಚ್ಚುಗುತ್ತಿ ಮಾರಮ್ಮ ಅಂತ. ಇದರಲ್ಲೂ ಜಾಸ್ತಿ ಏನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಆಲ್ರೆಡಿ ತುಂಬ ಲಾಂಗ್ ಆಗುತ್ತೆ ಅಂತ. ನೆಕ್ಸ್ಟ್ ಇದರದ್ದೇ ಸಪ್ರೇಟ್ ವೀಡಿಯೋ ಅಂದರೂ ಬೇಕಾದ್ರೆ ಮಾಡ್ತೀವಿ. ನಾವು ನಮ್ಮ ಫ್ಯಾಮಿಲಿ ಎಲ್ಲ ಈ ದೇವಸ್ಥಾನಕ್ಕೆ ಬಂದು ಮರಿ ಹೊಡಿತೀವಿ. 3 ವರ್ಷಕ್ಕೆ ಒಂದ್ಸತಿ 20-30 ಮರಿ ಹೊಡೆದು ಪೂಜೆ ಮಾಡಿ ಈ ದೇವಸ್ಥಾನಕ್ಕೆ ಕೊಡ್ತೀವಿ. ಇಲ್ಲಿ ನಮ್ಮ ಅಪ್ಪ ಅಮ್ಮ ಈ ದೇವರಿಗೆ ಮಡ್ಲಕ್ಕಿ ಎಲ್ಲ ತೋರಿಸಿ ಸಲ್ಲಿಸ್ತಿದ್ದಾರೆ. ಮಡ್ಲಕ್ಕಿ ಕೊಡಬೇಕು ಅಂದ್ಕೊಂಡಿದ್ರು. ಸೊ ಆವತ್ತಿನ ದಿನವೇ ಈ ದೇವಸ್ಥಾನಕ್ಕೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಆ ದೇವರಿಗೆ ಏನೇನು ಬೇಕು ಎಲ್ಲ ಥರದ ಸಿದ್ಧತೆಯನ್ನು ಮಾಡಿ ಕಾರ್ಯವನ್ನು ಮಾಡಿ ಇಲ್ಲಿ ಕೊಡ್ತಾಯಿದ್ದೀವಿ. ಸೊ ಇವತ್ತಿನ ವ್ಲಾಗ್ ತುಂಬ ಅಂದರೆ ತುಂಬ ಲಾಂಗ್ ಆಯಿತು, ಸಿಕ್ಕಾಪಟ್ಟೆ ಲಾಂಗ್ ಆಯಿತು. ಜರ್ನಿ ಇತ್ತು ಮತ್ತು ತುಂಬ ಡಿವೋಷ್ನಲ್ಲು ಇತ್ತು ಮತ್ತು ಡಿವೈನ್ ಇತ್ತು. ಇದೆಲ್ಲ ಇವಾಗಿನ ಕಾಲದ್ದು ಟೆಂಪಲ್ಸ್ ಎಲ್ಲ ತುಂಬ ಇತಿಹಾಸ ಇರುವಂಥ ಟೆಂಪಲ್ಸ್ ವೀಡಿಯೋ ಇಲ್ಲಿ ತನಕ ನೋಡಿದರೆ ಒಂದು ಲೈಕ್